ಹಾಯ್ ಕವಿ ಕುಕ್ಕಿಂಗ್ಗೆ ಸ್ವಾಗತ. ಬನ್ನಿ ಇವತ್ತು ಶಾವಿಗೆ ಉಪ್ಮಾ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಖತ್ತಾಗಿ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ, ಬೇಗ ಆಗಿಬಿಡುತ್ತೆ. ಒಂದು 10 ಮಿನಿಟ್ಸಲ್ಲೇ ರೆಡಿ ಮಾಡ್ಕೊಂಬಿಡ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ 1 ಕಪ್ ಶಾವಿಗೆ ತೊಗೊಳ್ಳಿ. ಶಾವಿಗೆನ ಎಣ್ಣೆ ಹಾಕಿ ಕಡಾಯೊಳಗೆ ಬಿಸಿ ಮಾಡ್ಕೊಂಡು ಇಟ್ಕೊಂಡಿರಿ. ಅದೇ ಕಡಾಯಿನಲ್ಲೇ 2 ಸ್ಪೂನ್ ಆಯಿಲ್, ಅದಕ್ಕೆ ಸ್ವಲ್ಪ ಶೇಂಗಾ ಹಾಕ್ಕೊಳ್ಳಿ, ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ. ನೋಡಿ, ನಾನು ಈರುಳ್ಳಿನ, ಹಸಿಮೆಣಸಿನಕಾಯಿ ಮತ್ತು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ, ಈರುಳ್ಳಿ ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೇ ಟೈಮಲ್ಲೇ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಡಿ. ಟೊಮೊಟೊ 1 ತೊಗೊಂಡಿದ್ದೀನಿ ನಾನಿಲ್ಲಿ. ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಇದು 1 ಗ್ಲಾಸ್ ಶಾವಿಗೆ ತೊಗೊಂಡ್ರೆ 1.5 ಕಪ್ ನೀರು ತೊಗೊಳ್ಳಿ. ಸ್ವಲ್ಪ ಟೇಸ್ಟಿಗೆ ತಕ್ಕಾಗ ಉಪ್ಪು. ಅದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇರುವಾಗ ಶಾವಿಗೆ ಹಾಕಿ ಬಿಟ್ಬಿಡಿ. ನೋಡಿ, ಹಾಗೆ ತಿರುಗಿಸ್ರಿ. ನೀರು ಕಡಿಮೆ ಆಯಿತು ಏನೂ ಆಗೋಲ್ಲ, ಚೆನ್ನಾಗಾಗತ್ತೆ. ಕ್ಲೋಸ್ ಮಾಡಿಬಿಡಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಒಂದಕ್ಕೊಂದು ಅಂಟ್ಕೊಳಲ್ಲ, ಎಲ್ಲ ಬಿಡಿ ಇರುತ್ತೆ. ಭಾಳ ಹೊತ್ತು ಬಿಡಬೇಡಿ, ತಳ ಹೊತ್ಬಿಡತ್ತೆ. ನೋಡ್ತಾ ಇರ್ಬೋದು. ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.